ನನ್ನ ಬರ್ತ್ಡೇಗೆ ಏನ್ ಗಿಫ್ಟ್ ಪ್ರೆಸೆಂಟ್ ಮಾಡ್ತೀಯಾ? 3 ಚಕ್ರದ ಸೈಕಲ್ ಬೇಕಾಗಿಲ್ಲ. 2 ಚಕ್ರ ಇನ್ನೂ ಬೇಕಾಗಿಲ್ಲ. 1 ಚಕ್ರದ ಸಿಗಲ್ಲ ಕಣೆ. ಹೋಗ, ನನ್ನ ಬರ್ತ್ಡೇಗೆ ಬೇರೆಯವರೇ ಗಿಫ್ಟ್ ಗಿವ್ ಮಾಡ್ತಾರ. ನಿಮ್ಮೆ ಅತ್ಗೆ ಟುಮಾರೋ ನನ್ನ ಬರ್ತ್ಡೇ ಅಲ್ವಾ? ನನ್ನ ಬರ್ತ್ಡೇಗೆ ಏನ್ ಗಿಫ್ಟ್ ಗಿವ್ ಮಾಡ್ತೀರಾ? ನಿನ್ನಷ್ಟೇ ವೇಟ್ ಇರೋ ಒಂದು ಕೇಕ್ ಮಾಡ್ಕೊಡ್ತೀನಿ. ಅಯ್ಯೋ, ಡೈಲಿ ಬ್ರೆಡ್ ಈಟ್ ಮಾಡ್ತೀವಿ, ಅದ್ರ ಮೇಲೆ ಚೂರು ಕ್ರೀಮ್ ಪುಟ್ ಮಾಡಿರ್ತೀರಾ ಅಷ್ಟೇ. ಬೇಡ ಅದಕ್ಕೆ ಏನಾದ್ರೂ ಸ್ಪೆಷಲ್ ಗಿಫ್ಟ್ ಗಿವ್ ಮಾಡಿ. ನೋಡು ನಿಮ್ಮೆ, ನನ್ನ ಹತ್ರ ದುಡ್ಡಿಲ್ಲ, ಕಾಸಿಲ್ಲ. ನಾನು ನಿನಗೆ ಅಷ್ಟೇ ಮಾಡ್ಕೊಡಕ್ಕಾಗೋದು. ಅದಕ್ಕೆ ಹೇಳಿದ್ದು ನಾನು ನಿನಗೆ ನಿನ್ನಷ್ಟೇ ವೇಟ್ ಇರೋ ಕೇಕ್ ಮಾಡ್ಕೊಡ್ತೀನಿ ಅಂತ. ಅದಕ್ಕೆ ಮೇಲೆ ನಾನು ಏನೂ ಮಾಡ್ಕೊಡಕ್ಕಾಗಲ್ಲ. ನಿಮ್ಮೆ ಅದಕ್ಕೆ ಹತ್ರ ಏನು ವರ್ಕೌಟ್ ಆಗಲ್ಲ. ಪಾಪಣ್ಣನ ಕೇಳೋಣ ಬಾ. ಬೈ ಟೋಟ್ ಕಟ್ಬೇಕಾ? ಪಾಪಣ್ಣ, ಟುಮಾರೋ ನನ್ನ ಬರ್ತ್ಡೇ ಅಲ್ವಾ? ನನ್ನ ಬರ್ತ್ಡೇಗೆ ಏನ್ ಗಿಫ್ಟ್ ಪ್ರೆಸೆಂಟ್ ಮಾಡ್ತೀಯಾ? ನಿಮ್ಮಿ, ನಿನಗೆ 500 ರೂಪೀಸ್ ಕೊಡ್ತೀನಿ. ನೀನ್ ಅದ್ರಲ್ಲಿ ಐಸ್ ಕ್ರೀಮ್ ತಿನ್ನು, ಇಲ್ಲ ಪಾನಿಪುರಿ ತಿನ್ನು, ಇಲ್ಲ ಪಾನಿಪುರಿ ಐಸ್ ಕ್ರೀಮ್ ತಿನ್ನು, ಇಲ್ಲ ಪಾನಿಪುರಿಗೆ ಐಸ್ ಕ್ರೀಮ್ ಹಾಕೊಂಡ್ ತಿನ್ನು. ಓ ಪಾಪಣ್ಣ, ನನ್ನ ಬರ್ತ್ಡೇಗೆ ಯಾರು ಗಿಫ್ಟ್ ಗಿವ್ ಮಾಡ್ತಿಲ್ಲ. ನಿಮ್ಮೆ ಮಮ್ಮಿ ಸಾಕಪ್ಪ ಬೇಜಾರ್ ಮಾಡ್ಕೊಂಡಿದ್ಯಾ? ಚೌಕಸಿ ಇರಿಟೇಟ್ ಮಾಡಿದ್ಲಾ? ಅಮ್ಮ ತಾಯಿ, ಬಿಟ್ಟಂದ್ರೆ ರಿಬೌಂಡು. ನಿಮ್ಮಿ ಬರ್ತಡೆಗೆ ಯಾರು ಅವಳು ಗಿಫ್ಟ್ ಕೊಡ್ತಿಲ್ಲ ಅಂತ ಅವಳು ಬೇಜಾರ್ ಮಾಡ್ಕೊಂಡಿದ್ದಾಳೆ. ಹೌದು ಮಮ್ಮಿ, ನನ್ನ ಬರ್ತ್ಡೇಗೆ ಯಾರು ಗಿಫ್ಟ್ ಗಿವ್ ಮಾಡ್ತಿಲ್ಲ. ಡ್ಯಾಡಿ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಗಿಫ್ಟ್ ಗಿವ್ ಮಾಡ್ತಿದ್ರು ಗೊತ್ತಾ? ಹಾಗಲ್ಲ ಅನ್ಬಾರ್ದು ಬಾಪ. ಇಲ್ಲಿ ತರ್ಕೊಂಡ್ರಿ ಆ ಕಡೆ. ಪೂಜೆ ಮಾಡ್ಕೋಬಾರ್ದು. ಅಷ್ಟೇ ಅಲ್ವೇನಮ್ಮ? ನೋಡು, ನೀನು ಏನ್ ಬೇಕು ಕೇಳು, ನೋಡಿಲಿ ನಾನು ಕೊಡಿಸ್ತೀನಿ. ನಿಮ್ ಅಂಕಲ್ ಇದ್ದಾರಲ್ಲ, ನಿನ್ಗೇನ್ ಬೇಕು? ಹೊಸ ಫೋನ್ ಬೇಕಾ, ಡ್ರೆಸ್ ಬೇಕಾ, ನೇಲ್ ಪಾಲಿಶ್ ಬೇಕಾ, ಪಾನಿಪುರಿ ಅಂಗಡಿ ಬೇಕಾ? ಕೊಡಿಸ್ತಾರ ಅವರು. ಅದೆಲ್ಲ ಬೇಡ ಮಮ್ಮಿ. ಟಿವಿ ಸಿ ಮಾಡ್ತಾ ಇದ್ದೆ, ಫಿಲಂ ಸ್ಟಾರ್ಸ್ ಎಲ್ಲ ಝೂ ಗೋ ಮಾಡಿ ಅನಿಮಲ್ಸ್ ನ ಅಡಾಪ್ಟ್ ಮಾಡ್ಕೊಂತ ಇದ್ರು. ಅದನ್ನ ನೋಡಿ ನಂಗೆ ಫುಲ್ ಹ್ಯಾಪಿ ಆಯ್ತು. ನಾನು ಅದೇ ತರ ಅನಿಮಲ್ಸ್ ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅಷ್ಟೇನಾ? ಸರಿ, ಹಾಗಾದ್ರೆ ಮೈಸೂರು ಝೂಗೋ ಬನ್ನರ್ಘಟ್ಟ ಝೂಗೋ ಹೋಗೋಣ. ಅಲ್ಲಿ ನಿನ್ ಹೆಸರನ್ನ ರಿಜಿಸ್ಟರ್ ಮಾಡ್ಸೋಣ, ದುಡ್ಡು ಕಟ್ಟೋಣ. ನಿನ್ ಹೆಸರಲ್ಲಿ ಒಂದ್ ಪ್ರಾಣಿನ ಸಾಕ್ತಾರೆ, ಅದು ಅಡಾಪ್ಟ್ ಆಗತ್ತೆ. ಅದಕ್ಕೆ ಯಾಕೆ ಬೇಜಾರ್ ಯಾಕೆ ಮಾಡ್ಕೋತೀಯಾ? ಇಲ್ಲ ಮಮ್ಮಿ, ನಾನು ಅಡಾಪ್ಟ್ ಮಾಡ್ಕೊಂಡು ಮನೇಲೆ ಸಾಕ್ಬೇಕು ಅಂತ ಇದ್ದೀನಿ. ನಿಮ್ಮಿ, ನಿನಗೆ ಯಾವ ಪ್ರಾಣಿ ಬೇಕು ಸಾಕಕ್ಕೆ? ಗೋರಿಲ್ಲಾ. ಗೋರಿಲ್ಲನಾ? ಮನೇಲಿರೋ ಪ್ರಾಣಿಗಳನ್ನ ಸಾಕಾಗದೆ ಒದ್ದಾಡ್ತಾ ಇದ್ದೀನಿ. ಇವ್ರು ಬೇರೆ ಬೇರೆ ಪ್ರಾಣಿ ತಗೊಂಡ್ಬರ್ತೀನಿ ಅಂತಿದ್ದಾಳೆ. ನಿಮ್ಮೆ ಮಮ್ಮಿ, ಅದೆಲ್ಲ ಆಗಲ್ಲಪ್ಪ, ತುಂಬಾ ಕಷ್ಟ. ಬೇಕಾದ್ರೆ ಜೀವ ಇಲ್ದಿರೋ ಗಿಫ್ಟ್ ಐಟಮ್ ಕೇಳೋ, ಟಕ್ಕನ್ ಕೊಡಿಸ್ಬಿಡ್ತೀವಿ. ನಂಗೆ ಬೇಕೇ ಬೇಕು, ಇಲ್ಲಾಂದ್ರೆ ನಾನು ಲಂಡನ್ನಿಗೆ ಗೋ ಮಾಡ್ತೀನಿ. ಟಿಕೆಟ್ ಬುಕ್ ಮಾಡಿ. ಟಿಕೆಟ್ ಬುಕ್ ಮಾಡ್ಬೇಕಾ? ಅಯ್ಯೋ, ಟಿಕೆಟ್ ಬುಕ್ ಮಾಡೋದಕ್ಕೆ ಹೋದ್ರೆ 1.25 ಲಕ್ಷನೋ 1.5 ಲಕ್ಷ ರೂಪಾಯಿನೋ ಆಗುತ್ತೆ. ಮತ್ತೆ ಹಾಳಾಗೋಗ್ಲಿ, ಒಂದು ನಾಯಿ ಮರಿನೋ ಕತ್ತೆ ಮರಿನೋ ತಂದ್ಕೊಡೋಣ ಕಣೆ. ಅಷ್ಟು ಐತಿರೋ ಗೋರಿಲ್ಲಾ ಬೇಕು. ಅದ್ರ ಜೊತೆನೆ ಆಟ ಆಡ್ಕೊಂಡು ಸೆಲ್ಫಿ ಟೇಕ್ ಮಾಡ್ತಾ ಇರ್ತೀನಿ. ನಿಮಿಟಮ್ಮೆ, ಏನು ಪಾಪ ಅಂತ ನೋಡ್ತಾನೆ ಇದೀನಿ, ಮಾತಾಡ್ತಾನೆ ಇದ್ಯಾ? ಈ ತರ ಎಲ್ಲ ಮಾತಾಡಿದ್ರೆ ನಿನ್ ಬರ್ತಡೆಗೆ ಇರಲ್ಲ. ನಾನು ದೊಡ್ಡಜ್ಜಿ ಮನೆಗೆ ಹೊಟ್ಟೋಗ್ತೀನಿ ಅಷ್ಟೇ. ಇನ್ನು ದೊಡ್ಡಜ್ಜಿ ಮನೆಗಾದ್ರೂ ಗೋ ಮಾಡು, ಎಲ್ಗಾದ್ರೂ ಗೋ ಮಾಡು. ಗೋರಿಲ್ಲಾ ಕಮ್ ಮಾಡಿದ್ಮೇಲೆ ನಾನು ಅದ್ರ ಜೊತೆನೆ ಪಾನಿಪುರಿ ಈಟ್ ಮಾಡ್ತೀನಿ, ಅದ್ರ ಜೊತೆನೆ ಆಟ ಆಡ್ತೀನಿ. ಐ ಡೋಂಟ್ ಕೇರ್. ಮಮ್ಮಿ ನೋಡಮ್ಮ, ಗೊರಿಲ್ಲಾನೆಲ್ಲ ಮನೇಲಿ ಸಾಕಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಬೇಕೇ ಬೇಕು ಮಮ್ಮಿ. ನನಗೆ ಕೊಡಿಸ್ಲಿಲ್ಲ ಅಂದ್ರೆ ಲಂಡನ್ನಿಗೆ ಗೋ ಮಾಡ್ತೀನಿ ಅಷ್ಟೇ. ನೋ ನೋ ನೋ, ನೀವೇನ್ ಟೆಲ್ ಮಾಡಿದ್ರು ನಾನು ಕೇಳಲ್ಲ. ನಂಗೆ ಗೋರಿಲ್ಲಾ ಬೇಕು 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 ಅಷ್ಟೇ. ನಾನು ಈಗ ತಾನೇ ಮೈಸೂರು ಝೂಗೆ ಬನ್ನೇರ್ಘಟ್ಟ ಝೂಗೆ ಫೋನ್ ಮಾಡಿ ಹೇಳಿದ್ದೀನಮ್ಮ. ಅವರು ಗೋರಿಲ್ಲನ ರೆಡಿ ಮಾಡಿ ಕಳಿಸ್ತಾರಂತೆ. ಹಾಗಾದ್ರೆ ಗೋರಿಲ್ಲಾ ಈ ಮನೆ ಕಮ್ ಮಾಡುತ್ತಾ? ಇಲ್ಲ ಅಂದ್ರೆ ನೀನು ಬಿಡ್ಬೇಕಲ್ಲಮ್ಮ. ಆದ್ರೂ ನಾನ್ ನಿಮ್ಮನ್ ಬಿಲೀವ್ ಮಾಡಲ್ಲ ಅಂಕಲ್. ಸರಿ, ನಿಮ್ ಯೋಗ್ಯತೆ ಚಿಕ್ಕ ಮಗುಗೂ ಗೊತ್ತಾಯ್ತು. ಇಲ್ಲ ಕಣೆ, ಅಲ್ಲಿಗೆ ಫೋನ್ ಮಾಡಿದ್ದೀನಿ. ಫೋನ್ ಬರಬೇಕಷ್ಟೇ. ಅಲ್ಲಿಂದ ಫೋನ್ ಬರುತ್ತೆ, ಗೋರಿಲ್ಲನೂ ಬರುತ್ತೆ. ಓಯ್ ನಿಮ್ಮಿ, ಅದು ಗೊರಿಲ್ಲಾನೆಲ್ಲ ಮನೇಲಿ ಇಟ್ಕೊಳಕ್ ಆಗಲ್ಲ ಅಮ್ಮ. ಅದೇನ್ ಗೊತ್ತಾ, ಕಾಡು ಪ್ರಾಣಿನ ಮನೇಲಿ ಇಟ್ಕೊಂಡ್ರೆ ಒಫೆನ್ಸ್ ಆಗತ್ತೆ. ನಾನು ಈ ಮ್ಯಾಟರ್ ನ ಇಂಟರ್ನೆಟ್ ಅಲ್ಲಿ ರೀಡ್ ಮಾಡಿದೀನಿ. ಪೊಲೀಸ್ ಅವರಿಂದ ಪರ್ಮಿಷನ್ ಟೇಕ್ ಮಾಡಿ, ಗವರ್ಮೆಂಟ್ ಇಂದ ಲೆಟರ್ ಟೇಕ್ ಮಾಡಿ, ಅನಿಮಲ್ ರೈಟ್ಸ್ ಅವರಿಂದ ಅಪ್ರೂವಲ್ ಟೇಕ್ ಮಾಡಿ ಮನೇಲಿ ಕೀಪ್ ಮಾಡ್ಬೋದಂತೆ. ನೋಡು, ಎಷ್ಟೊಂದು ತಿಳ್ಕೊಂಡಿದ್ದಾಳೆ. ಚಪ್ಪಾಳೆ ಹೊಡಿಗೋ. ಗುಡ್ ಗುಡ್. ನೋಡಮ್ಮ, ಗೌರ್ಮೆಂಟ್ ಇಂದ ಅಪ್ರೂವ್ ಆಗೋವರೆಗೂ ನಾವು ಗೋರಿಲ್ಲಾ ತಂದು ಕೊಡೋ ಹಾಗಿಲ್ಲ. ಅದಕ್ಕೆ ನೀನು ಬರ್ತಡೇನ ಆಚರಿಸ್ಕೋ, ನಾವೆಲ್ಲ ಆಮೇಲೆ ತಂದು ಕೊಡ್ತೀವಿ. ಬಟ್ ಗೋರಿಲ್ಲಾ ಕೊಡಿಸ್ಲಿಲ್ಲ ಅಂದ್ರೆ ನಾನ್ ಬಾರ್ನೇ ಆಗಿಲ್ಲ ಅಂತ ಅನ್ಕೊಂಡ್ಬಿಡಿ.
ನಿಮ್ಮಿ ಕ್ಯಾಂಡಲ್ ಹಚ್ಚಿ ಕೇಕ್ ಕಟ್ ಮಾಡಿ ತಿನ್ಬಿಟ್ಟು ಹೇಳು ಕೇಕ್ ಹೇಗಿದೆ ಅಂತ. ನೋ, ಗಿಫ್ಟ್ ಗಿವ್ ಮಾಡೋವರೆಗೂ ನಾನು ಕೇಕ್ ಕಟ್ ಮಾಡಲ್ಲ. ನಿಮ್ಮಿ ನಿನ್ ಬರ್ಡೇ ಅಲ್ವಾ ಇವತ್ತು, ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು. ನಗ್ನಗ್ತಾ ಕೇಕ್ ಕಟ್ ಮಾಡುಮ್ಮ, ಎಲ್ರು ತಿನ್ನೋಣ. ನಿಮ್ಮೆ ಹೀಗೆಲ್ಲ ಹಠ ಮಾಡಬಾರ್ದು ಪುಟ್ಟ. ನೋಡು, ಆನ್ಲೈನ್ ನಲ್ಲಿ ನಿನ್ಗೆ ಯಾವ ಫೋನ್ ಬೇಕೋ ನೀನೇ ಆರ್ಡರ್ ಮಾಡು, ನಾನು ನಿನಗೆ ಗಿಫ್ಟ್ ಮಾಡ್ತೀನಿ. ನೋ ಮಮ್ಮಿ, ಎಷ್ಟೇ ಟೆಲ್ ಮಾಡ್ಬೇಕು, ನಾನು ಗಿಫ್ಟ್ ಗಿವ್ ಮಾಡೋವರೆಗೂ ನಾನು ಕೇಕ್ ಕಟ್ ಮಾಡಲ್ಲ. ಅಂದ್ರೆ ಗೋರಿಲ್ಲ ಕಮ್ ಮಾಡೋವರೆಗೂ ನಾನು ಕೇಕ್ ಕಟ್ ಮಾಡಲ್ಲ. ಬಾಪ ಮೆತ್ತಿಗೆ ಮೆತ್ತಿಗೆ ಹೀಗೆ ಇಲ್ಲಿ ಇಲ್ಲಿ ಸ್ವಲ್ಪ ಈ ಕಡೆ. ಯಾಕಮ್ಮ ಲೇಟ್ ಮಾಡೋದ್ಯಾ? ಕೇಕ್ ಕಟ್ ಮಾಡು. ಇಲ್ಲ ಅಂಕಲ್, ನೀವು ಪ್ರಾಮಿಸ್ ಮಾಡಿದ್ರಿ ಗೋರಿಲ್ಲ ಬ್ರಿಂಗ್ ಮಾಡ್ತೀನಿ ಅಂತ. ನೀವು ಬ್ರಿಂಗ್ ಮಾಡಿಲ್ಲ, ನಾನು ಕೇಕ್ ಕಟ್ ಮಾಡಲ್ಲ. ಅಯ್ಯೋ ಹುಚ್ಚುಡುಗಿ, ನಿನಗೆ ಅಂತ ಸ್ಪೆಷಲ್ ಆಗಿ ಗಿಫ್ಟ್ ತಗೊಂಬಂದಿದ್ದೀನಿ. ಅದನ್ನ ತೆಗೆದು ನೋಡು, ನಿನಗೆ ಗೊತ್ತಾಗುತ್ತೆ. ಆಮೇಲೆ ನೀನು ಕೇಕ್ ಕಟ್ ಮಾಡ್ತೀಯೋ ಬಿಡ್ತೀಯೋ ನಿನಗೆ ಬಿಟ್ಟಿದ್ದಪ್ಪ. ಅದ್ರಲ್ಲಿ ನಿಮ್ಮಿ ತೆಗೆದು ನೋಡ್ಲಿ, ಗೊತ್ತಾಗುತ್ತೆ. ನಿಮ್ಮಿ ತೆಗಿಬಾಮ್ಮ. ಮಾಮಲ್ಲಿ ಅಯ್ಯೋ ನಾನು ಒಳ್ಳೆ ಮಾಮಲ್ಲಿ ನೀನ್ ಹೆದರೋದಲ್ಲೇ ನನಗೂ ಹೆದರ್ತೀಯ ನೀನು. ಇದು ಆ ಥರ ಗೋರಿಲ್ಲ, ಆ ಥರ ಗೋರಿಲ್ಲ ಅಲ್ಲ ಕಣೆ. ನಮ್ಮವ್ರ ಹತ್ರ ಫ್ರೆಂಡ್ಲಿ ಆಗಿರುತ್ತೆ ಅದು. ಬೈಲಿ ಬೈಲಿ ಏನಾಗುತ್ತೆ ಸುಮ್ಮನೆ ಇದು ಆ ಥರ ಅಲ್ಲ ಅಂತ ಹೇಳಿಲ್ಲ. ಬಾಬಾ ಎಲ್ಲ ಹಚ್ 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 ಸ್ಟಿಕ್ ಮಾಡು. ಒಂದು ನಿಮಿಷ. ಹಚ್ ಹಚ್. ಅಯ್ಯೋ ಇಲ್ಲ ಹಚ್ಚಮ್ಮ. ಥ್ಯಾಂಕ್ ಯು ಅಂಕಲ್, ಐ ಲವ್ ಯು. ಅಮ್ಮ ಪ್ರಾಣಿಗಳಿಗೆ ಬೆಂಕಿ ತೋರ್ಸಮ್ಮ, ಓಡೋಗುತ್ತೆ. ನಾನು ಓಡೋಗ್ಬಿಡ್ತೀನಿ ಕಣೋ. ಅಲ್ಲಿ ಮಮ್ಮಿ 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 ಹ್ಯಾಪಿ ಬರ್ಡೇ ಪುಟ್ಟ. ನಾನು ಗೋರಿನ ಕರ್ಕೊಂಡೋಗಿ ಆಟ ಆಡ್ತೀನಿ. ಅದಕ್ಕೂ ಆಟ ಅಂದ್ರೆ ತುಂಬಾ ಇಷ್ಟ ಕಣಮ್ಮ. ಕರ್ಕೊಂಡು ಹೋಗು. ಕಮ್ ಮಾಡು. ನಿಮ್ಮೆ ಹುಷಾರ್. ನಿಮ್ಮೆ ಕಮ್ ಮಾಡು. ಏನಪ್ಪ ನೀನು, ಏನಪ್ಪ ಯಾಕಪ್ಪ ಗೋರಿಲ್ಲ ಅಂತಂದ್ರೆ ನೀನು ಒಳ್ಳೆ ಲೂಸ್ ಲೂಸ್ ತರ ಆಡ್ತೇವೆ ಒಂದೊಂದ್ಸಲ. ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಅವ್ರು ಗೋರಿಲ್ಲ ಕೇಳ್ತಾರಂತೆ, ಇವ್ರು ತಂದ್ಬಿಡ್ತಾರಂತೆ. ಏನ್ ಮಾಡ್ಲಿ ನಿಮ್ಮನ್ನ? ಆದ್ರೂ ಮಾವ, ನೀವು ಗೋರಿಲ್ಲ ತಂದು ಒಳ್ಳೆ ಕೆಲಸ ಮಾಡಿದ್ರ. ಅದು ನೋಡಕ್ ಮಾಯ ತರನೇ ಇದೆ. ಗಲಾಟೆ ಮಾಡಿದ್ದಾಯ್ತಾ? ಅದು ನೋಡೋದಕ್ಕೆ ಗೋರಿಲ್ಲ ತರ ಇರ್ಬೋದು, ಆದ್ರೆ ಅದ್ರ ಹೆಸರು ಶ್ರೀಹರಿ ಅಂತ. ಗೋರಿಲ್ಲಾ, ನೀ ನನ್ನ ಬರ್ಡೇಗೆ ಗಿಫ್ಟ್ ಆಗಿ ಕಮ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಗ್ತಿದೆ. ಇನ್ಮೇಲಿಂದ ನಿನ್ ನೇಮ್ ಪಂಜು ಅಂತ, ಓಕೆನಾ? ನಾನು ಪಂಜು ಅಂತ ಕಾಲ್ ಮಾಡಿದಾಗೆಲ್ಲ ನೀನ್ ಟರ್ನ್ ಮಾಡ್ಬೇಕು. ಓಕೆ, ಇವಾಗ ಟರ್ನ್ ಮಾಡು. ಪಂಜು, ಈ ಕಡೆ ಟರ್ನ್ ಮಾಡು. ಪಂಜು, ಪಂಜು. ಓಕೆ, ಇವಾಗ ಪಂಜು ಪಂಜು ನಾವಿಬ್ರು ಹೈಡ್ ಅಂಡ್ ಸೀಕ್ ಆಡೋಣ, ಓಕೆನಾ? ನಾನು ಗೋ ಮಾಡಿ ಹೈಡ್ ಮಾಡ್ಕೊಂತೀನಿ, ನೀನ್ ನಾನು ಸರ್ಚ್ ಮಾಡ್ಬೇಕು. ರೆಡಿನಾ? ಲೆಟ್ಸ್ ಸ್ಟಾರ್ಟ್. ಶ್ರೀಹರಿ, 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 ಶ್ರೀಹರಿ.
ನೀನೇನೋ ಏಯ್ ನಿಮ್ಮೆ ಎಲ್ಲ ಅವ್ರ ಜೊತೆ ಆಟ ಆಡ್ತಿಲ್ವಾ? ಅಯ್ಯೋ ಅದೇನೋ ಹೈಡ್ ಅಂಡ್ ಸೀಕ್ ಆಟ ಆಡೋಣ ಅಂದ್ಬಿಟ್ಟು ಮೇಲೋಗಿ ಎಲ್ಲೋ ಬಚ್ಚಿಟ್ಕೊಂಡಿದ್ದಾಳೆ. ಪಾಪಣ್ಣ ಮೈಯೆಲ್ಲ ತುಂಬಾ ಕಡಿತಾ ಇದೆ ಕಣೋ, ಸ್ನಾನ ಮಾಡಬೇಕು. ಚೂರು ನಿಮ್ಮಿನೆಲ್ಲಾದ್ರೂ ಆಚೆ ಕರ್ಕೊಂಡು ಹೋಗೋ. ಹೌದಾ? ಹೇಯ್ ಅವಳು ಹೆಂಗಿದ್ರು ಬಚ್ಚಿಟ್ಕೊಂಡಿರಲ್ಲ, ನೀನೋಗಿ ಬೇಗ ಸ್ನಾನ ಮಾಡ್ಕೊಂಬಾರೋ. ಹಂಗಂತ್ಯಾ? ಈಗಲೇ ಹೋಗ್ಲಾ? ಓಡು ಓಡು. ವೆರಿ ಗುಡ್ ವೆರಿ ಗುಡ್. ಪಂಚು ನೀನನ್ನು ಸರ್ಚ್ ಮಾಡ್ಲಿಲ್ಲ, ಸೊ ಇವಾಗ ಫಸ್ಟ್ ಇಂದ ಆಟ ಆಡೋಣ. ನಿಮ್ಮಿ ಸಾಕಮ್ಮ, ಆಟ ಸಾಕು. ಅದು ಹೋಗಿ ಸ್ನಾನ ಮಾಡ್ಕೊಳ್ಳಿ. ಹೌದಾ? ಹಾಗಾದ್ರೆ ನಾನೇ ಸ್ನಾನ ಮಾಡಿಸ್ತೀನಿ. ನಾನೇ ತಾನೇ ನೋಡ್ಕೊಂತಿರೋದು. ನಾನೇ ಪೌಡರ್ ಹಾಕ್ತೀನಿ, ನಾನೇ ಕೂ ಮಾಡ್ತೀನಿ ಅಲ್ವಾ ಪಂಚು? ಬೇಡ ಬೇಡ, ಅದು ಅದೇ ಸ್ನಾನ ಮಾಡ್ಕೊಬೇಕಂತೆ, ಇಲ್ಲಾಂದ್ರೆ ಅದು ಬೇಜಾರು ಮಾಡ್ಕೊಳತ್ತಂತೆ. ಅದೇ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ಲಿ. ಓಕೆ ಪಂಚು, ನೀನ್ ಗೋ ಮಾಡಿ ಸ್ನಾನ ಮಾಡ್ಕೊಂಡ್ ಬಾ, ನಾವಿಬ್ರು ತಿಂಡಿ ಈಟ್ ಮಾಡೋಣ. ಓಕೆ ಓಕೆ ಓಕೆ, ಬಾ 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 ಬಾ. ಇನ್ನೂ ವೈಬ್ರೇಟ್ ಆಗ್ತಿದೆಯಲ್ಲ? ಏನು ವೈಬ್ರೇಟ್ ಆಗ್ತಿರದಾ? ಆಫೀಸಿಂದ ಕಾಲ್. ಹಲೋ ಸರ್. ಸರ್ ಸರ್ ಬಂದೆ ಸರ್. ಬರೋದು ಈ ಡಾಂಕಿ ಶ್ರೀಹರಿಗೆ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಫೋನಲ್ಲಿ ಕೀಪ್ ಮಾಡಿರ್ತಾನೆ, ಎಷ್ಟ್ ಸತಿ ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ. ಅಂಜು, ಶ್ರೀಹರಿ ಯಾವಾಗ್ಲೂ ನನ್ ಪಕ್ಕನೇ ಸಿಟ್ ಮಾಡ್ಕೊಂಡು ತಿಂಡಿ ಈಟ್ ಮಾಡ್ತಾನೆ. ಇವಾಗ ಒಂದ್ ಬಿಗ್ಗಜ್ಜಿ ಮನೆಗೆ ಗೋ ಮಾಡಿದಾನೆ, ಅದಕ್ಕೆ ಆನ್ ಪ್ಲೇಸ್ಗೆ ನಿನ್ನ ರಿಪ್ಲೇಸ್ ಮಾಡಿದ್ದೀನಿ. ಓಕೆನಾ? ಇದು ಗುಡ್ ಬಾಯ್ ತರ ಅದಕ್ಕೆ ಗಿವ್ ಮಾಡೋ ಬ್ರೆಡ್ ನ ಈಟ್ ಮಾಡ್ಬೇಕು. ಓಕೆನಾ? ಸ್ವೀಟು, ಮೋಸ್ಟ್ಲಿ ನೀನ್ ಮಾಡೋ ಬ್ರೆಡ್ ಅದಕ್ಕೆ ತಿನ್ನಕ್ ಇಷ್ಟ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಇಲ್ಲ ಇಲ್ಲ ಅಂತಿದೆ ನೋಡು. ಹೌದು ಜಾನು, ಈ ಗೋರಿಲಾಗೋ ಶ್ರೀಹರಿ ಅಷ್ಟೇ ಕೊಬ್ಬು, ನೀರ್ ಕುಡ್ಕೊಂಡೇ ಇರ್ಲಿ. ಇಲ್ಲ 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 ಬಾ. ನನ್ ಪಂಜು ಬ್ರೆಡ್ ಈಟ್ ಮಾಡಲ್ಲ, ಸೊ ನಾನು ಈಟ್ ಮಾಡಲ್ಲ. ಅಯ್ಯೋ, ನೀವ್ ಯಾಕೆ ತಿನ್ನಲ್ಲ? ಗೋರಿಲಾಗೆ ಅಂತಾನೆ ಬೇರೆ ಫುಡ್ ಇರತ್ತೆ, ಅದನ್ನ ಕೊಟ್ರೆ ಅದು ತಿನ್ನತ್ತೆ. ಗೋರಿಲಾಗಂತಾನೆ ಬೇರೆ ಫುಡ್ ಇರುತ್ತಾ? ಓ ನಿಮ್ಮಿ ಗೊತ್ತಿಲ್ವಾ? ಈಗ ಡಾಗ್ಗೆ ಡಾಗ್ ಫುಡ್ಡು, ಫಿಶ್ಗೆ ಫಿಶ್ ಫುಡ್ಡು, ಅದೇ ತರ ಗೊರಿಲಾಗೆ ಗೊರಿಲಾ ಫುಡ್ಡು ತರ್ಸ್ಕೊಟ್ರೆ ಪಾಪ ತಿನ್ನತ್ತೆ. ಮಮ್ಮಿ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀನಿ, ನೀವು ಮನೆಗೆ ಗಿವ್ ಮಾಡಿ. ಓಕೆನಾ? ಆಯ್ತಮ್ಮ, ಏನ್ ಬೇಕಾದ್ರೂ ತರ್ಸ್ಕೊ, ದುಡ್ಡು ಕೊಡ್ತೀನಿ. ಓಕೆ? ಪಂಜು, ನಿಂಗೆ ಏನೇನ್ ಬೇಕು ಎಲ್ಲ ಇದ್ರಲ್ಲಿ ಆರ್ಡರ್ ಮಾಡು. ಓಕೆನಾ? ನಿಮ್ಮಿ ಅದಕ್ಕೆ ಏನೇ ಗೊತ್ತಾಗತ್ತೆ, ನೀನ್ ಕೊಟ್ಟಿದ್ದೆಲ್ಲ ತಿನ್ನತ್ತೆ. ನಿನಗೆ ಏನೇನ್ ಬೇಕೋ ಅದು ನೀನ್ ಆರ್ಡರ್ ಮಾಡು. ಅದಕ್ಕೆ ನೀವು ಪಂಜು ಬಗ್ಗೆ ಏನೂ ಟೆಲ್ ಮಾಡ್ಬಿಡಿ. ಅವ್ನಿಗೆ ಏನ್ ಬೇಕೋ ಅವ್ನು ಆರ್ಡರ್ ಮಾಡಿ ಅವ್ನು ಈಟ್ ಮಾಡ್ತಾನೆ. ಅವ್ನು ನಿಮ್ ತರ ಅಲ್ಲ, ಪಾಪಡನ್ ಮಾತನ್ನ ಲಿಸನ್ ಮಾಡಕ್ಕೆ. ಅವ್ನಿಗೂ ಬುದ್ಧಿ ಇದೆ, ಅವ್ನಿಗೆ ಏನ್ ಇಷ್ಟ ಅವ್ನು ಆರ್ಡರ್ ಮಾಡ್ಕೊಂಡು ಈಟ್ ಮಾಡ್ತಾನೆ. ಅಲ್ವಾ ಪಂಜು? ಸಿ ಮಾಡು. ಆಹಾ, ಸಿಕ್ಕಿದ್ದೆ ಚಾನ್ಸು. ಏನೇನ್ ಬೇಕೋ ಎಲ್ಲ ಆರ್ಡರ್ ಮಾಡ್ಕೊಂಡು ತಿನ್ಬೋಣ. ಇದು ಬೇಕಾ? ಸ್ವೀಟ್ ಮಾಡ್ತೀಯಾ? ಜ್ಯೂಸ್ ಕುಡಿತೀಯಾ? ನನ್ ಪಂಚುಗೆ ಸ್ಮಾರ್ಟ್ ಫೋನ್ ಹ್ಯಾಂಡಲ್ ಮಾಡಕ್ ಬರುತ್ತೆ. ಈಗಿನ ಕಾಲದಲ್ಲಿ ಮನುಷ್ಯರಿಗೆ ಬರ್ಬೇಕಾದ್ರೆ ಗೊರಿಲಾಗ್ ಬರ್ದೇ ಇರುತ್ತಾ? ಬೇಕಿದ್ರೆ ಅದ್ರದ್ದೇ ಒಂದು ಫೇಸ್ಬುಕ್ ಅಕೌಂಟ್ ಇರುತ್ತೆ, ಚೆಕ್ ಮಾಡು. ಅಪ್ಪ, ಫೇಸ್ಬುಕ್ ಅಕೌಂಟ್ ಅಂತೆ, ಇಲ್ಲಿ ನನ್ ಫೇಸ್ ನೋಡು, ನನ್ನ ಅಕೌಂಟ್ ಗತಿ ಏನೋ ಪಾಪು. ದುಡ್ಡನ್ನು ಹೋಯ್ತು ರೀ. ನೀವ್ ಸುಮ್ನಿರ್ಲಾದೆ ಶ್ರೀಹರಿನ್ ಗೊರಿಲಾ ಮಾಡ್ಬಿಟ್ಟು ಆನ್ಲೈನ್ ಶಾಪಿಂಗ್ ಅಂತ ನನ್ನ ಅಕೌಂಟ್ ಇಂದ ದುಡ್ಡೆಲ್ಲ ಚೊಂಬೆತ್ಕೊಂಡು ಹೋಗ್ತಾ ಇದೆ. ಸುಮ್ಮನೆ ಇದ್ದಿದ್ರೆ ನನ್ನ ಅಕೌಂಟ್ ಅಲ್ಲಿ ಹಂಡೆ ಎತ್ಕೊಂಡು ಹೋಗೋದು. ಮಮ್ಮಿ, ಪಂಜು ಎಷ್ಟು ಚೆನ್ನಾಗಿ ಕಡ್ಲೆಕಾಯಿ ಬೀಜ ಈಟ್ ಮಾಡುತ್ತೆ ಗೊತ್ತಾ? ಇದಕ್ ನಾನು ಏನ್ ಮಾಡ್ಲಿ ನಿಮ್ಮಿ? ಖುಷಿ ಪಡಿ ಮಮ್ಮಿ. ನಿಮ್ಮಿ ಅದೇನ್ ಮಹಾ, ಕಡ್ಲೆಕಾಯಿ ಸುಲ್ದು ಮಾಯಿ ಮುಂದೆ ಇಟ್ರೆ ಅವರು ಹಾಗೆ ತಿನ್ನೋದು. ಜೋಕ ಪಾಪು ಕರ್ಕೊಂಡ್ ಹೊರಟ್ಬಿಡು. ನಾನು ನಿನ್ನ ಮಾತಾಡ್ಸದ್ನ, ನಿನ್ನೇನಾದ್ರು ಕೇಳದ್ನ, ನನ್ ಕಡ್ಲೆಕಾಯಿ ಬೀಜ ತಿಂತೀನೋ ಉಗಿತೀನೋ ಎಸಿತೀನೋ, ನಿನಗ್ ಯಾಕೆ? ನನ್ ಸುದ್ದಿಗ್ ನೀನ್ ಬರ್ಬೇಡ, ಕೆಣಕ್ಬೇಡ ನನ್ನ. ಆಯ್ತು. ಈ ಚಿಂಪಾಂಜಿ ಏನದು ಗೋರಿಲ್ಲಾ, ಅದು ಬಂದಾಗಿಂದ ಮನೆ ಒಳ್ಳೆ ಸರ್ಕಸ್ ಕಂಪನಿ ಆಗ್ಬಿಟ್ಟಿದೆ. ಅದಕ್ಕೆ ರಿಂಗ್ ಮಾಸ್ಟ್ರು ಮಾಯಿನೇ. ದಿಗಡ್ದಿಮ್ಮಿ ಚೌಕಾಸಿ, ನೀನಾಯ್ತು, ನಿನ್ ಬ್ರೆಡ್ ಆಯ್ತು ಅಷ್ಟೇ. ನನ್ ವಿಷಯಕ್ ನೀನ್ ಬರ್ಬೇಡ.
ನಾನು ನಿಮ್ ಸುದ್ದಿಗೆ ಬರ್ಲಿಲ್ಲ ಮಾಯಿ. ನೀವೀ ಮನೇಲಿ ಎಲ್ಲಾರ್ನೂ ಕಂಟ್ರೋಲ್ ಮಾಡ್ತಿರಲ್ಲ, ಅದಕ್ಕೆ ಹಾಗಂದೆ ಅಷ್ಟೆ. ಕರೆಕ್ಟ್ ಆಗಿ ಹೇಳಿದೆ ಕಣಮ್ಮ. ಸರ್ಕಸ್ ನಲ್ಲಿ ರಿಂಗ್ ಮಾಸ್ಟ್ರು ಸಿಟ್ ಡೌನ್ ಗೆಟ್ ಅಪ್ ಅಂತ ಹೇಳ್ತಾರೆ. ನಮ್ಮನೆ ರಿಂಗ್ ಮಾಸ್ಟ್ರು ಆಫೀಸ್ಗೆ ಹೋಗು, ಮನೆಗೆ ಬಾ, ವಾಕಿಂಗ್ ಹೋಗು ಅಂತ ಹೇಳ್ತಾನೇ ಇರುತ್ತೆ. ನಿಮ್ಮಿ ಇದನ್ ಝೂಗೆ ಯಾವಾಗ ಕಳಿಸ್ತೀಯಾ? ನಾನ್ ಯಾಕೆ ಸೆಂಡ್ ಮಾಡ್ಲಿ? ನಾನ್ ಸೆಂಡ್ ಮಾಡಲ್ಲ. ಪಂಜು ನಮ್ಮನೇಲೇ ಇರ್ತಾನೆ ಅಲ್ವಾ ಪಂಜು? ನೀನ್ ಹಂಗ್ ಮಾಡು, ಫಾರೆಸ್ಟ್ ಅಫಿಷಿಯಲ್ಸ್ ಬಂದು ನೀನ್ ಎತ್ತಾಕೊಂಡು ಹೋಗ್ಲಿ. ಹೌದಾ? ಹಾಗಾದ್ರೆ ಪಂಜಿಗೂ ಸಿಟಿಸನ್ಶಿಪ್ ಕೊಡ್ಸಿ, ಆಧಾರ್ ಕಾರ್ಡ್ ಮಾಡ್ಸಿ, ಇಲ್ಲ ಇಟ್ಕೊಂತೀನಿ. ಗೋರಿಲ್ಲ ಆಧಾರ್ ಕಾರ್ಡ್ ಕೊಡ್ತಾರ? ಹೌದು, ಪಂಜು ಸನ್ ಆಫ್ ಪಾಂಡುರಂಗ ಅಂಡ್ ಶ್ರೀಮತಿ ಅಂತ ಆಧಾರ್ ಕಾರ್ಡ್ ಮಾಡಿಸಿದ್ರೆ ಆಯ್ತು. ಶ್ರೀಮತಿ ಕೇಳಿಸ್ಕೊಂಡೇನೆ, ಈ ಗೋರಿಲ್ಲನ ನಮ್ಮ ಮಗು ಮಾಡಿದ್ಲು. ನೀರಿಪ್ಪ ನೋಡು ನಿಮ್ಮಿ, ನಿನ್ ಬರ್ತ್ಡೇ ಆಯ್ತು, ಗಿಫ್ಟ್ ಆಗಿ ಗೊರಿಲ್ಲಾ ಬಂತು, ಇವಾಗ ಅದನ್ನ ವಾಪಸ್ ಕಳ್ಸ್ಬಿಡು ನೀನು. ಚಾನ್ಸೇ ಇಲ್ಲ ಮಮ್ಮಿ. ಬೇಕಾದ್ರೆ ನಾನು ಲಂಡನ್ನಿಗೆ ಗೋ ಮಾಡ್ತೀನಿ, ಆದ್ರೆ ಈ ಪಂಜುನ ಈ ಮನೆಯಿಂದ ಸೆಂಡ್ ಮಾಡಲ್ಲ. ಪಂಜು, ನಿಂಗೆ ಈ ಮನೆಯಿಂದ ಗೋ ಮಾಡಕ್ ಇಷ್ಟನಾ? ಮತ್ತೆ ಪಾನಿಪುರಿ ಈಟ್ ಮಾಡ್ಕೊಂಡು ಇಲ್ಲೇ ಇರಕ್ ಇಷ್ಟನಾ? ಸ್ಟೇ ಮಾಡಿದ್ರ ಪಂಜುಗೆ ಈ ಮನೆಯಿಂದ ಗೋ ಮಾಡಕ್ಕೆ ಇಷ್ಟ ಇಲ್ಲ, ಇಲ್ಲೇ ಸ್ಟೇ ಮಾಡ್ತಾನಂತೆ. ನನ್ ಜೊತೆ ಪಾನಿಪುರಿ ಈಟ್ ಮಾಡಕ್ಕೆ ಶ್ರೀಹರಿ ಇಲ್ಲ, ಇವಾಗ ಪಂಜುನೇ ಟೇಕ್ ಮಾಡ್ತೀನಿ, ನನ್ ಜೊತೆ ಪಾನಿಪುರಿ ಈಟ್ ಮಾಡ್ತಾನೆ ಅಲ್ವಾ ಪಂಜು? ನಿಮ್ಮಿ ಹೋಗ್ಬೇಡಮ್ಮ, ನಿಮ್ಮಿ ನಿಮ್ಮಿ ನನ್ ಮಾತು ಕೇಳು, ಕರ್ಕೊಂಡು ಹೋಗ್ಬೇಡ. ಏನ್ರಿ ಇದು? ನಿಮ್ಮಿ ಹೇಳ್ದಾಗೆ ಗೊರಿಲ್ಲಾಗ ಆಧಾರ್ ಕಾರ್ಡ್ ಮಾಡಿಸ್ಬೋದಾ? ಅಯ್ಯೋ, ಬಾಸ್ ಬಾಲರಾಜ್ಗೆ ಸಿಕ್ಕ ಮೇಲೆ ಇದಕ್ ಸಿಗದೆ ಇರುತ್ತೇನೆ. ಏನ್ರಿ ಶಡಪೈಸೆ ಅಂದ್ರ? ಚಿಂಪಾಂಜಿನ ಯಾವ ಜೀವ ಅಂತ ಹಿಡ್ಕೊಂಡ್ ಬಂದೆ? ಹಿಡ್ಕೊಂಡ್ ಬಂದಿಲ್ಲ, ನಮ್ಮ ಅಂಕಲ್ ನನಗೆ ಗಿಫ್ಟ್ ಮಾಡಿದ್ದು. ಯಾರ ಮನೆಯವ್ರು ನೀವು? ನಾನು ಪಾಂಡು ಅಂಕಲ್ ಮತ್ತೆ ಶ್ರೀಮತಿ ಮಮ್ಮಿ ಇದಾರಲ್ಲ ಅವ್ರ ಮನೆಯವಳು, ನಿಮ್ಮಿ ಅಂತ ಲಂಡನ್ ಇಂದ ಕಮ್ ಮಾಡಿದೀನಿ. ಈ ಚಿಂಪಾಂಜಿನ ನಮ್ಮನೆದೆ, ಪಂಜು ಅಂತ. ಪಂಜು ಪಂಜು ಬೇಗ ಮಾಡ್ದೆ. ಪಂಜು ವಾಟ್ ಹ್ಯಾಪನ್ ಪಂಜು? ಹರ್ಟ್ ಆಯ್ತಾ? ಸಾರಿ ಪಂಜು, ಬಾ ಮನೆಗೆ ಹೋಗ್ ಮಾಡೋಣ. ಓಕೆನಾ? ನಿಮ್ಮೆ ಮಮ್ಮಿ, ಈ ಗೋರಿಲ್ಲನ್ ಯಾಕೆ ಆಚೆ ಕರ್ಕೊಂಡೋದೆ? ಅದಕ್ಕೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ಎತ್ತು ಮಾತಾಡಿ, ಗೋರಿಲ್ಲ ಹೆದರ್ಕೊಳ್ಳುತ್ತೆ. ನಂಗೆ ಗೊತ್ತಾಗ್ಲಿಲ್ಲ ಮಮ್ಮಿ, ನಾನು ಸುಮ್ಮನೆ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಪೀಪಲ್ಸ್ ಎಲ್ಲ ಅಟ್ಯಾಕ್ ಮಾಡ್ಬಿಟ್ರು. ಅದಕ್ಕೂ ಹೆದರಿಕೆ ಇರುತ್ತಮ್ಮ, ಹಾಗೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬಾರ್ದು. ಏನ್ ನಿಮ್ಮಿ ನೀನು ಹೊರಗಡೆ ಕರ್ಕೊಂಡು ಹೋಗ್ಬೇಡ ಅಂದ್ರು ಕರ್ಕೊಂಡು ಹೋಗಿದ್ಯಾ ಅದನ್ನ? ಈಗ ನೋಡು, ಜನ ಎಲ್ಲ ಕಲ್ಲು ಹೊಡೆದ್ಬಿಟ್ಟು ಅದಕ್ಕೆ ಏಟಾಗಿದೆ. ಊರಿಗೆಲ್ಲ ಗೊತ್ತಾಗಿರುತ್ತೆ ನಮ್ಮನೇಲಿ ಒಂದು ಗೋರಿಲ್ಲ ಸಾಕೊಂಡಿದೀವಿ ಅಂತ. ಏನಾಗುತ್ತೋ ಮುಂದೆ. ಯಾರೇ ಮನೇಲಿ ಚಿಂಪಾಂಜಿನ್ ಕರ್ಕೊಂಡ್ ಬಂದ್ ಇಟ್ಕೊಂಡ್ರದು? ಸುವರ್ಕೆ ಬಚ್ಚಣ್ಣ, ಅದು ಗೋರಿಲ್ಲ. ಹೌದ್ರಿ, ಇದು ಗೋರಿಲ್ಲನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇಲ್ಲದೆ ಹೇಗ್ರಿ ಸಾಕ್ತಾ ಇದ್ದೀರಾ? ಸರ್, ನಮ್ಮ ಹುಡುಗಿ ಬರ್ತಡೇ ಇತ್ತು, ಅವಳಿಗೆ ಇಷ್ಟ ಆಗ್ಲಿ ಅಂತ ಗಿಫ್ಟ್ ಕೊಟ್ಟಿದ್ದೀವಿ ಸರ್. ಏಯ್, ಬುದ್ಧಿ ಇದೆಯನ್ರಿ? ಏನ್ ಕೇಳಿದ್ರೆ ಕೊಡ್ಸ್ಬಿಡೋದ? ಇವತ್ತು ಗೋರಿಲ್ಲ, ನಾಳೆ ಕಾಡೆಮ್ಮೆ. ಕಾಡೆಮ್ಮೆನಾ? ಇದ್ರೆ ವಾಸಿ. ಸುವರ್ಕೆ ಬಚ್ಚಣ್ಣ, ಮನ್ಬೇಡಮ್ಮ, ನಾವ್ ಹೆಂಗಸರ್ಗೆ ಎಸ್ಕೆ ಅಂತ ಬಯೋದಿಲ್ಲ. ಏನು ಅಂದ್ರೆ ನಮ್ ಗೋಪಿ ಮಗಳಿದಾಳಲ್ಲ, ಅವ್ಳ ಬರ್ಡೇಗೆ ಗಿಫ್ಟ್ ಬೇಕು ಅಂದ್ಲು, ಅದಕ್ಕೆ ನಮ್ಮ ಯಜಮಾನ್ರು ಕರ್ಕೊಂಡ್ ಬಂದಿದಾರ ಅಷ್ಟೇ. ಅದ್ ಹೇಗ್ರಿ ಆಗತ್ತೆ? ನಮ್ ಸಾಹೇಬ್ರ ಹೆಂಡತಿ ಬರ್ತಡೆಗೆ ಕಾಸ್ಟ್ಲಿ ನಾಯಿ ಬೇಕು ಅಂತಂದ್ರು. ನಮ್ ಸಾಹೇಬ್ರು ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಅವ್ರ ಹತ್ತೆ ಕೈನಾಗಿರೋ ಸೌಟು ದೊಂಕ ಪಂಕ ಆಗೋಯ್ತು. ಏಯ್, ಅದನ್ನ ಅವ್ರು ಕೇಳಿದ್ರೇನೋ? ಕೇಳಿದ್ರೆ ನಾವ್ ಹೇಳ್ಬೇಕಲ್ವಾ ಸರ್? ಏಯ್, ಬರೀ ಪ್ರಾಣಿ ವಿಷಯ ಮಾತಾಡ್ಬೇಕು, ನಮ್ಮ ಅತ್ತೆ ವಿಷಯ ಅಲ್ಲ. ಏಯ್, ಪ್ರಾಣಿನ ಮನೆಗೆ ಕರ್ಕೊಂಬಂದು ಇಟ್ಕೊಂಡು ತೊಂದರೆ ಕೊಡ್ತಾ ಇದೀರ ಅಂತ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಅಷ್ಟು ದೊಡ್ಡ ವಿಷಯ ಆಗಿದ್ಯಾ? ಏನೋ ಗೊತ್ತಿಲ್ಲದೆ ಆಗ್ಬಿಟ್ಟಿದೆ, ಹೋಗ್ಲಿ ಬಿಟ್ಬಿಡಿ ಸರ್. ಪೊಲೀಸ್ ಅಂಕಲ್, ಪಾಂಡು ಅಂಕಲ್ ನನ್ನ ಬರ್ತ್ಡೇ ಅಂತ ಇದನ್ನ ಗಿಫ್ಟ್ ಮಾಡಿದ್ದು. ಇದ್ರಲ್ಲಿ ಪಾಂಡು ಅಂಕಲ್ ಏನೂ ತಪ್ಪಿಲ್ಲ, ಅವ್ರನ್ನ ಅರೆಸ್ಟ್ ಮಾಡ್ಬೇಡಿ, ಬೇಕಾದ್ರೆ ಗೋರಿಲ್ಲನೇ ಕರ್ಕೊಂಡು ಹೋಗಿ. ಇದನ್ನ ಕರ್ಕೊಂಡೋಗಿ ಏನಮ್ಮ ಮಾಡ್ತಾರೆ? ಅವ್ರ ಹೆಂಡತಿ ನೋಡ್ಕೊಳಕ್ಕೆ ಸಮಯ ಇಲ್ಲ, ಇನ್ ಇದನ್ನ ತಗೊಂಡೋಗಿ ಎಲ್ಲಿ ಇಟ್ಕೋತಾರೆ?
ನೋಡೆ ನೀವು ಮಾಡಿರೋ ಅಫೆನ್ಸ್ಗೆ ನಿಮ್ ಎಲ್ಲರೂ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಅರೆಸ್ಟ್ ಏನು ಬೇಡ, ನಾಟಕ ಆಡಿದ್ ಸಾಕು ಕಣ್ರಿ. ಗೊರಿಲ್ಲದು ಹೆಸರು ಕೇಳ್ಬಿಡಿ ನೀವು, ನಿಮ್ಗೆ ಗೊತ್ತಾಗತ್ತೆ. ಗೋರಿಲ್ಲ ಮಾತಾಡುತ್ತಾ? ಏ ಗೋರಿಲ್ಲ, ನಿನ್ನ ಹೆಸರೇನಾ? ಶ್ರೀಹರಿ. ಶ್ರೀಹರಿನಾ? ಹೌದು, ಶ್ರೀಹರಿ. ಏ ಶ್ರೀಹರಿ, ನಿನ್ ಅಜ್ಜಿ ಮನೆಗ್ ಗೋ ಮಾಡ್ಲಿಲ್ವೇನೋ? ನಿಮ್ಮಿಡಮೆ ನೀನು ಕೇಳಿದ್ನೆ ಕೇಳ್ತಿದ್ದೆ, ನಿನ್ಗೆ ಸಿಕ್ತಿಲ್ಲ ಅಂತ ನನಗೆ ಬೇಜಾರಾಗೋಯ್ತು. ಅದಕ್ಕೆ ನಾನು ಒಪ್ಪ ಸೇರ್ಕೊಂಡು ಈ ಪ್ಲಾನ್ ಮಾಡಿದ್ವಿ. ನಿನ್ನ ಗೋರಿಲ್ಲ ತರ ಸಿಹಿ ಮಾಡಿ ಶ್ರೀಹರಿ ತರ ಸಿಹಿ ಮಾಡೋಕೆ ಆಗ್ತಿಲ್ಲ ಕಣೋ. ಇನ್ಮೇಲಿಂದ ನಿನ್ ಶ್ರೀಹರಿ ಅಲ್ಲ, ಗೋರಿಲ್ಲ.